ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತ್ರಿವಾಣಿ. ಈಗ ಮಾವಿನ ಹಣ್ಣಿನ ಸೀಸನ್. ಎಲ್ಲಿ ನೋಡಿದರೂ ಮಾವಿನ ಹಣ್ಣು. ಈಗ ಮಕ್ಕಳಿಗೂ ರಜೆ. ನಮ್ಮಲ್ಲಿ ಮಕ್ಕಳಿಗೆ ಕಾಡು ಮಾವಿನ ಹಣ್ಣಿನ ಸಾಸಮೆ ಅಂದರೆ ತುಂಬ ಇಷ್ಟ. ಮೊನ್ನೆ ದಿವಸ ಮಾಡಿಕೊಟ್ಟಿದ್ದೆ. ಈಗ ಡೈಲಿ ಅಮ್ಮ ಇವತ್ತು ಮಾವಿನ ಹಣ್ಣಿದೆ, ಏನು ಮಾಡ್ತೀಯಾ? ಗುಜ್ಜು ಮಾಡ್ತೀಯಾ? ಸಾಸಮೆ ಮಾಡ್ತೀಯಾ? ಹಾಗೆ ಡೈಲಿ ಕೇಳ್ತಾರೆ ಬೆಳಿಗ್ಗೆ ಎದ್ದು. ಇವತ್ತೇನು ಮಾಡೋದಿಲ್ಲ ಅಂತ ಹೇಳಿದೆ ನಾನು. ಅದಾಗಲಿಕ್ಕಿಲ್ಲ ಅಂತ ಇವತ್ತು ಅವರೇ ಹೋಗಿ ಮಾವಿನ ಹಣ್ಣು ಹೆಕ್ಕಿಕೊಂಡು ಬಂದಿದ್ದಾರೆ. ಹೆಕ್ಕಿಕೊಂಡು ಬಂದು ಕೊಟ್ಟರು, ಸಾಸಮೆ ಮಾಡಿ ಕೊಡಬೇಕು ಅಂತ. ನಾವು ಸಾಸಮೆ ಮಾಡುವ ಅಂತ ಹೊರಟದ್ದು. ನೀವು ಮಾಡಿ ನೋಡ್ತೀರಾ? ಒಮ್ಮೆ ಹೇಗಾಗ್ತದಂತೆ ನೋಡ್ತೀರಾ? ನಾವು ಹೇಗೆ ಸಾಸಮೆ ಮಾಡ್ತೇವೆ ಅಂತ ನೋಡಿ. ಇದೀಗ ಮಾವಿನ ಹಣ್ಣನ್ನು ತೊಳೆದಿಟ್ಟುಕೊಂಡದು. ಇನ್ನು ಇದರ ತೊಟ್ಟು ತೆಗೆದು ಸಿಪ್ಪೆ ಬಿಡಿಸಿಕೊಳ್ಬೇಕು. ಮಾವಿನ ಹಣ್ಣು ಮಾತ್ರ, ಗೊರಟು ಮಾತ್ರ ಸಾಕು ನಮಗೆ. ನೋಡಿ, ಹೀಗೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ತೊಟ್ಟು ಕೆತ್ತಿಕೊಂಡು ಹೀಗೆ ಸಿಪ್ಪೆ ಬಿಡಿಸಿಕೊಳ್ಳೋದು. ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ? ಹುಳ ಎಲ್ಲ ಇರ್ತದೆ. ಚೆನ್ನಾಗಿ ಹೀಗೆ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕು. ಗಡಿಬಿಡಿಯಲ್ಲಿ ಎಲ್ಲ ಆಗಲಿಕ್ಕಿಲ್ಲ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಹೀಗೆ ತಕ್ಕೊಳ್ಳೋದು. ಮಾವಿನ ಹಣ್ಣು ಧಾರಾಳ ಇದ್ದರೆ ನಮಗೆ ಈ ಸಿಪ್ಪೆಯಿಂದ ರಸ ಬಿಡಿಸಿಕೊಳ್ಳುವ ಅಗತ್ಯ ಇಲ್ಲ. ಕೆಲವರು ಬಿಡಿಸಿಕೊಳ್ತಾರೆ, ನಾನು ಬಿಡಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ನಮಗೆ ಮಾವಿನ ಹಣ್ಣು ಧಾರಾಳ ಉಂಟು. ಹಾಗಾಗಿ ನಾನು ಈ ಗೊರಟು ಮಾತ್ರ ತಗೊಳ್ತೇನೆ. ನೋಡಿ, ಇಷ್ಟು ಮಾವಿನ ಹಣ್ಣು ಬಿಡಿಸಿಟ್ಟುಕೊಂಡಿದ್ದೇನೆ, ಸಿಪ್ಪೆ ತೆಗೆದು. ನೆಕ್ಸ್ಟ್ ಎಂತ ಮಾಡೋದು ಅಂತ ನೋಡುವ. ನೆಕ್ಸ್ಟು ರುಚಿಗೆ ಬೇಕಷ್ಟು ಬೆಲ್ಲ ಹಾಕ್ಕೊಳ್ಳೋದು. ಇಲ್ಲೊಂದು 15-20 ಮಾವಿನ ಹಣ್ಣು ಉಂಟಾಯ್ತಾ. ಬೆಲ್ಲ ಎಲ್ಲ ಅಳತೆ ಸರಿಯಾಗಿ ಪ್ರಮಾಣ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಮಾವಿನ ಹಣ್ಣು ಸಿಹಿ ಇರ್ತದೆ, ಕೆಲವೊಂದು ಮಾವಿನ ಹಣ್ಣು ಹುಳಿ ಇರ್ತದಲ್ವ. ಹಾಗಾಗಿ ಅದನ್ನೆಲ್ಲ ನೀವು ನೋಡಿಕೊಂಡು ಹಾಕಬೇಕು. ನಾನೀಗ ಇಷ್ಟು ಸಾಸಮೆ ಮಾಡಲಿಕ್ಕೆ ಇಷ್ಟು ಬೆಲ್ಲ ಕೂಡ ಹಾಕ್ತೇನೆ. ಯಾಕಂದರೆ ಇದು ಸ್ವಲ್ಪ ಹುಳಿ ಉಂಟು, ಹಾಗಾಗಿ. ನೋಡಿ, ಬೆಲ್ಲ ಎಲ್ಲ ಹಾಕಿ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನೊಂದು ಅಂದಾಜಿಗೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಯ್ತಾ. ಇದು ಹೀಗೆ ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು. ಇದೆಲ್ಲ ಚೆನ್ನಾಗಿ ರಸ ಬಿಡ್ತದೆ. ನಾವು ಸೈಡಿಗೆ ಇಡುವ. ಈಗೆಂತ ಮಾಡೋದು ಗೊತ್ತುಂಟಾ? ಸ್ವಲ್ಪ ತೆಂಗಿನಕಾಯಿ ತಗೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತೆಕ್ಕೊಂಡು ಸಾಸಿವೆ ಕಾಳು ಒಂದು ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಬೇಕು ಮಿಕ್ಸಿ ಜಾರಿಗೆ. ನೆಕ್ಸ್ಟು ಒಂದು ಅರ್ಧ ಚಮಚ ಅರಶಿಣದ ಹುಡಿ. ಇದು ನೋಡಿ, ಪ್ಯೂರು ನಮ್ಮಲ್ಲೇ ಬೆಳೆಸಿದ ಅರಶಿಣದ ಹುಡಿ. ಅರಶಿಣ ಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಹುಡಿ ಮಾಡಿದ್ದು. ನಾವೇ ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಂಡದ್ದು, ಬೇಕಷ್ಟು ಹುಡಿ ಮಾಡಿಕೊಳ್ಳೋದು. ಮತ್ತೆ ನೋಡಿ, ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಇದು ಸಾಮಾನ್ಯ ಒಂದು ಕಡಿ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ, ಅಂದರೆ ಅರ್ಧ ತೆಂಗಿನಕಾಯಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿದೆ. ಇದನ್ನಿನ್ನು ನುಣ್ಣಗೆ ರುಬ್ಬಿಕೊಂಡು ಖಾರ ಬೇಕಲ್ವಾ, ಇದಕ್ಕೆ ನಾನು ಖಾರಕ್ಕೆ ಗಾಂಧಾರಿ ಮೆಣಸು ಹಾಕಿಕೊಳ್ತೇನೆ. ನಮ್ಮಲ್ಲಿ ಅಡುಗೆಗೆ ಕಾಯಿ ಮೆಣಸು ಉಪಯೋಗಿಸೋದು ಸ್ವಲ್ಪ ಕಡಿಮೆ. ಫಂಕ್ಷನ್ ಇದ್ದರೆ ಮಾತ್ರ ತರೋದು. ನಾವು ಯಾವಾಗಲೂ ಗಾಂಧಾರಿ ಮೆಣಸೇ ಉಪಯೋಗ ಮಾಡೋದು. ನಾನಿಲ್ಲಿ 7 ಗಾಂಧಾರಿ ಮೆಣಸೆ ಹಾಕಿಕೊಂಡು
ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ಈಗ ನೋಡಿ, ಇದು ನಾನು ಬೆಲ್ಲ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಒಂದು 20 ನಿಮಿಷ ಆಯಿತು. ನೋಡಿ, ಬೆಲ್ಲ ಎಲ್ಲ ಕರಗಿ ಉಪ್ಪೆಲ್ಲ ಕರಗಿ ಚೆನ್ನಾಗಿ ಸೆಟ್ಟಾಗಿದೆ. ಈಗ ನಾನು ತೆಂಗಿನಕಾಯಿಗೆ, ತೆಂಗಿನ ತುರಿಗೆ ಮೆಣಸು, ಸಾಸಿವೆ, ಅರಶಿನ ಇಷ್ಟನ್ನು ಸೇರಿಸಿ ನೋಡಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಬಂದೇನೆ. ನುಣ್ಣಗೆ ರುಬ್ಬಿಕೊಳ್ಬೇಕು. ಇದನ್ನು ಇನ್ನಿ ಮಾವಿನ ಹಣ್ಣು, ಉಪ್ಪು, ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟದಕ್ಕೆ ಹಾಕೋದು. ಇದು ಊಟಕ್ಕೆ ಆಗುವಾಗ ಮಾಡಿಕೊಳ್ಬೇಕಾಯ್ತಾ. ತುಂಬ ಮೊದಲೇ ಬೆಳಿಗ್ಗೆಗೆ ಮಾಡಿಟ್ಟರೆ ಟೇಸ್ಟ್ ಇರೋದಿಲ್ಲ. ಊಟಕ್ಕಾಗುವಾಗ ಮಾಡಿಕೊಳ್ಬೇಕು. ನೋಡಿ, ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಸ್ವಲ್ಪ ದಪ್ಪ ಆಯಿತು ಅನ್ನಿಸ್ತದೆ. ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ಕೊಂಡ್ರೆ ಸರಿ ಆಗ್ತದೆ. ಮಾವಿನ ಹಣ್ಣು ಸಾಸಮೆ ಇದ್ದರೆ ಉಂಟಲ್ಲ, ಮತ್ತು ಊಟಕ್ಕೆ ಬೇರೆ ಎಂತ ಬೇಡ. ನೋಡಿ, ಇದು ಕರೆಕ್ಟ್ ಇದೆ. ಈಗ ನಿಮಗೆ ಉಪ್ಪು ಬೇಕಾ, ಖಾರ ಬೇಕಾ, ಸಿಹಿ ಬೇಕಾ ಎಲ್ಲ ಒಮ್ಮೆ ಟೇಸ್ಟ್ ನೋಡ್ಕೊಳ್ಬೋದು ಆಯಿತಾ. ಬೇಕಾದನ್ನು ಹಾಕ್ಕೊಂಡ್ರೆ ಆಯಿತು. ಇಲ್ಲಿಗೆ ಮಾವಿನ ಹಣ್ಣು ಸಾಸಮೆ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.